ಕನಸಲ್ಲೂ ನೀವೇ ಮನಸ್ಸಲ್ಲೂ ನೀವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒಳ ಮೀಸಲಾತಿಯ ಒಳ ಮರ್ಮ ಮತ್ತು ಒಳ ಮೀಸಲಾತಿಯ ಒಳಸಂಚುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ನಾವು ಹಂಚಿಕೊಂಡಿದ್ದೀವಿ. ಆದರೆ ಇವತ್ತು ಒಳ ಮೀಸಲಾತಿ ಕತೆ ಮುಗಿದೋಯ್ತು. ಆದರೂ ಸಹ ಇನ್ನೂ ಸಹ ಅವರ ಕನಸಲ್ಲೂ ಮನಸ್ಸಲ್ಲೂ ನಿದ್ದೆಗಣ್ಣಲ್ಲೂ ಅಥವಾ ನಿದ್ದೆ ಮಾಡ್ತಿರುವಾಗಲೂ ಕೂಡ ನೆನಪಾಗ್ತಿರೋದು ಪರಮೇಶ್ವರ್, ಖರ್ಗೆ ಮತ್ತು ಮಹದೇವಪ್ಪ. ಈ ಮೂರು ಜನ ಯಾಕೆ ಅವರನ್ನು ಕಾಡ್ತಾ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಬಿಜೆಪಿಯ ಮುಖಂಡ, RSS ನ ಒಬ್ಬ ಮುಖಂಡರಾಗಿರ್ತಕ್ಕಂಥ ಅರುಣ್ ಕುಮಾರ್. ಈ ಒಳ ಮೀಸಲಾತಿಯಲ್ಲಿ ಬಂದು RSS ನಿಂದ ಒಂದಿಷ್ಟು ಕೆಲಸಗಳನ್ನ ತೆಗೆದುಕೊಳ್ಳಬೇಕು, ಹೇಗಾದ್ರೂ ಮಾಡಿ ಮಾದಿಗ ಮತ್ತು ಹೊಲೆಯ ಸಮಾಜವನ್ನ ಒಡೆದಾಳಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ಲಾನ್ ಮಾಡಿತ್ತು. ಇಬ್ಬರನ್ನ ಪ್ಲಾನ್ ಮಾಡಿ ಅಲ್ಲಿಗೆ ಕಳಿಸಿಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಅರುಣ್ ಕುಮಾರ್ ವಕೀಲರು ಅವರೊಬ್ರು, ಇನ್ನೊಬ್ಬರು ಭಾಸ್ಕರ್ ಪ್ರಸಾದ್ ಅನ್ನೋರು. ಅವರು ಇವತ್ತು ಯಾಕೋ ಮಾಯ ಆಗೋಗಿದ್ದಾರೆ. ಒಳ ಮೀಸಲಾತಿ ಹೆಂಗ ಮುಗಿದೋಯ್ತೋ ಅವ್ರ ಕಥೆನೂ ಹಂಗೆ ಮುಗಿದೋಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ಲೂ ಕೂಡ ಬರ್ತಾ ಇಲ್ಲ, ಅವ್ರು ಏನು ಮಾತಾಡ್ತಾ ಇಲ್ಲ. ಅವರಿಗೆ ಒಳ ಮೀಸಲಾತಿ ಇದು ಇಷ್ಟ ಆಗಿದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅನೇಕ ಜನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅರುಣ್ ಕುಮಾರ್ ವಕೀಲ್ ಸಾಹೇಬರು ಪದೇ 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 ಮಾತಾಡ್ತಾ ಇರೋದು ಡಾಕ್ಟರ್ ಮಹದೇವಪ್ಪ ಮತ್ತು ಪರಮೇಶ್ವರ್ ಖರ್ಗೆ ಇವರಿಗೆ ರಾತ್ರಿ ಹಗಲಲ್ಲಿ ಯಾವಾಗ ನಿದ್ದೆ ಬಂತು ಅವಾಗ ನಿದ್ದೆ ಹತ್ಕೊಂಡಾಗ ಸಹ ಯಾರಾದ್ರೂ ಹೋಗಿ ಒಂಚೂರು ಹಿಂಗ್ ಧಕ್ಕೆ ಹೊಡೆದು ಎಬ್ಸಿದ್ರೆ ಸಾಕು, ಪರಮೇಶ್ವರ್ ಖರ್ಗೆ, ಮಹದೇವಪ್ಪ ಖರ್ಗೆ, ಪರಮೇಶ್ವರ್ ಮಹದೇವಪ್ಪ ಅನ್ನೋ ಮಾತು ಕೂಡ ಇವರಲ್ಲಿ ಬರುತ್ತೆ. ಹಾಗಾಗಿ ಅವ್ರು ನಿಜಕ್ಕೂ ಇವತ್ತಿನ ತನಕವೂ ಸಹ ಈ ಮಾದಿಗರ ಸಮಾಜದ ವೈರಿಯಾಗಿ ಮಹದೇವಪ್ಪ ಮತ್ತು ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇರ್ತಾರೆ ಎನ್ನುವಂತ ಮಾತನ್ನ ಹೇಳೋ ಮೂಲಕ ಇಡೀ ತಮ್ಮ ಸಮಾಜದಲ್ಲಿ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಈಗ ಗೊತ್ತಾಗ್ತಾ ಇದೆ. ಒಳ ಮೀಸಲಾತಿ ಜಾರಿ ಆಗೋದಕ್ಕಿಂತ ಮುಂಚೆಯಿಂದಲೂ ಈ ಮೂರು ಜನ ಮಾತ್ರ ನಮ್ಮನ್ನು ವಿರೋಧಿಸ್ತಾ ಇದ್ರು ಅನ್ನುವಂತ ಮಾತನ್ನ ಖುದ್ದಾಗಿ ವಕೀಲ್ ಸಾಬ್ ಆಗಿರ್ತಕ್ಕಂಥ ಅರುಣ್ ಸಾಬ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಕೇಳಿದ್ ಕೊಟ್ಬಿಡಕ್ಕೆ ಇವ್ರ ಅಪ್ಪನ ಮನೆ ಗಂಟ ಅಂತಕ್ಕಂಥ ಮಾತು ಅನೇಕ ಜನರು ಮಾತಾಡ್ತಾ ಇದ್ದಾರೆ. ಅಲ್ಲ, ಮೀಸಲಾತಿ ಅಂದಾಗ ಹಂಚ್ಕೊಂಡ್ ತಿನ್ನಬೇಕು, ಮೀಸಲಾತಿ ಅಂತ ಬಂದಾಗ ಇಬ್ಬರನ್ನ ಹೆಂಗ ಸಮಾನ ಹಂಚ್ಕೊಳ್ಬೇಕು ಹಂಗೆ ಬದುಕಬೇಕು. ಅಲ್ಲ, ನಾವು ಮೀಸಲಾತಿ ಕೇಳ್ತಿದ್ದೆ ಅಂತ ತಕ್ಷಣ ಈ ಮೂರು ಜನನೇ ನಮ್ಮನ್ನೆಲ್ಲ ಟಾರ್ಗೆಟ್ ಆಗ್ತಾ ಇರೋದು, ನಮ್ಮನ್ನು ವಿರೋಧಿಸ್ತಾ ಇರೋದು ಅಂತಕ್ಕಂಥ ಹೇಳೋದನ್ನ ಇವತ್ತು ಹೊಲೆಯ ಸಮಾಜದ ಮುಖಂಡರು ಈ ಮಾತನ್ನ ಖಂಡಿಸ್ತಾ ಇದ್ದಾರೆ. ಇಲಾಖೆ ಸಚಿವರಾದಂತ ಎಚ್ ಮಾದೇವಪ್ಪನವರ ಕುತಂತ್ರದಿಂದ ಒಲೆರು ಮಾದಿಗರನ್ನ AKADAA ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಬೇರ್ಪಡಿಸಬೇಕು. ಹಾಗಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ನ ರಚನೆ ಮಾಡಬೇಕು. ಆ ರಚನೆ ಮಾಡಿದಂತ ಕಮಿಷನ್ ನ ದತ್ತಾಂಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡೋಣ ಅಂತ ನಮ್ಮ ಮಾದೇವಪ್ಪನವರು ಆ ತರ ಹೇಳಿಕೆ ಕೊಟ್ಟರು. ಅದು ಬೇಕಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ. ಯಾವ್ಯಾವ ಡಾಟಾ ಇದೆ ಅದ್ರ ಮೇಲೆ ಮಾಡಿ ಅಂತ. ಇವರು ಉದ್ದೇಶಪೂರ್ವಕವಾಗಿ ಅದರಲ್ಲೂ ಪರ್ಟಿಕ್ಯುಲರ್ ನಲ್ಲಿ ಈ ಮಾದಿಗ ಸಮಾಜಕ್ಕೆ ಬಹಳ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಮಾದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು, ಪರಮೇಶ್ವರ್. ಇವರು ಉದ್ದೇಶಪೂರ್ವಕವಾಗಿ ಅದರಲ್ಲೂ ಪರ್ಟಿಕ್ಯುಲರ್ ನಲ್ಲಿ ಈ ಮಾದಿಗ ಸಮಾಜಕ್ಕೆ ಬಹಳ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಮಾದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು, ಪರಮೇಶ್ವರ್. ಶೋಷಿತ ಸಮಾಜದ ಒಂದು ಭಾಗ ಆದಂತ ವಲಯ ಸಮಾಜದವರಾದ್ರೂ ಸಹ ಇವರು ಇನ್ನೊಂದು ಶೋಷಿತ ಸಮಾಜವಾದಂತ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಮೊದಲನೇ ದಿನ ಅಂತ ವಿರೋಧ ಮಾಡ್ಕೊಂಡು ಬರ್ತಿರೋರು ಈ ಮೂರು ಜನ. ಒಳ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಮೊದಲನೇ ದಿನ ಅಂತ ವಿರೋಧ ಮಾಡ್ಕೊಂಡು ಬರ್ತಿರೋರು ಈ ಮೂರು ಜನ. ಒಳ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಮೊದಲನೇ ದಿನ ಅಂತ ವಿರೋಧ ಮಾಡ್ಕೊಂಡು ಬರ್ತಿರೋರು ಈ ಮೂರು ಜನ. ಜೊತೆಗೆ
ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಬಹಳ ಎದೆತಟ್ಟು ಹೇಳ್ಕೊತಾ ಇದೆ, ಒಳ ಮೀಸಲಾತಿ ಜಾರಿ ಮಾಡಿದೀವಿ ಅಂತ. ಅದು ನಾನು ಹೇಳ್ತಾ ಇದ್ದೀನಿ ತಮ್ಮ ಮುಖೇನ, ಈ ಸರಿ ಒಳ ಮೀಸಲಾತಿ ಜಾರಿ ಮಾಡಿದಂತರು ಸಹ ಅಂದ್ರೆ 8/5/2026 ಅದ್ರದೆಲ್ಲ ನಾನು ಸಾಫ್ಟ್ ಕಾಪಿ ಮಾತ್ರ ಹಂಚ್ಕೊತೀನಿ. ಆಮೇಲೆ 8/5/2026 ಸರ್ಕಾರ 5.25 ಮಾದಿಗರಿಗೆ, 5.25% ವಲಯರಿಗೆ, 4.50 ಗೋವಿಂದ ಅಂಬಾನಿ ಪರಮಪರ್ಶೆಗೆ ಅಂತ 15% ಅನ್ನ ಡಿವೈಡ್ ಮಾಡಿದ್ದಾರೆ. ಆ ಡಿವೈಡ್ ಮಾಡಿದಂಥದ್ದು ಸಹ ಮಾದಿಗ ಸಮಾಜದ ಪಾಲಿಗೆ ಈ ಸರ್ಕಾರ ಬರೆದಿರಂತ ಒಂದು ಮರಣ ಶಾಸನ ಅಂತ ಅಂದ್ರೂ ತಪ್ಪಲ್ಲ. ಮಾದಿಗ ಸಮಾಜದ ಪಾಲಿಗೆ ಈ ಸರ್ಕಾರ ಬರೆದಿರಂತ ಒಂದು ಮರಣ ಶಾಸನ ಅಂತ ಅಂದ್ರೂ ತಪ್ಪಲ್ಲ. ಬಂಧುಗಳೇ, ನೋಡಿದಿರಲ್ಲ, ಖ್ಯಾತ ವಕೀಲರು ಮತ್ತು RSS ನ ಏಜೆಂಟರು, ಬಿಜೆಪಿಯ ಮುಖಂಡರು ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರ ಹೇಳಿರುವಂತ ಪತ್ರಿಕಾಗೋಷ್ಠಿಯ ಒಂದು ತುಣುಕು. ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಈ 3 ಜನರೇ ಪ್ರಮುಖ ಕಾರಣ. ಇವರನ್ನ ಮೊದಲಿಂದ ನಮ್ಮನ್ನ ಮಾದರನ ವಿರೋಧಿಸ್ತಾ ಬಂದಿದ್ದಾರೆ ಎನ್ನುವಂತ ಮಾತನ್ನ ಇವತ್ತಿನ ತನಕ ಕೂಡ ಕನಸು ಮನಸ್ಸಲ್ಲಿ ಕೂಡ ಅವರೇ ಬರ್ತಾ ಇದ್ದಾರೆ. ಅರುಣ್ ಕುಮಾರ್ ಒಬ್ಬ ಖ್ಯಾತ ವಕೀಲರು. ಆದ್ರೆ ಈ ತರದ ಚಿಲ್ಲರೆ ಮಾತಾಡೋದನ್ನ ನಿಲ್ಲಿಸಬೇಕು ಅನ್ನೋದು ಹೊಲೆಯ ಸಮಾಜದ ಮುಖಂಡರ ಒಂದು ವಾದವಾಗಿದೆ. ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಈ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರೆ ಬರೆದು ತಿಳಿಸ್ರಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.